ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಶ್ರೀಮಾನ್ ಸಿದ್ದರಾಮಯ್ಯನವ್ರನ್ನಾಗ್ಲಿ, ಡಿ.ಕೆ. ಶಿವಕುಮಾರ್ ಸಾಹೇಬರನ್ನಾಗ್ಲಿ, ನಮ್ ಚೆಲುವಣ್ಣನಾಗ್ಲಿ, ಕೆ.ಎನ್. ರಾಜಣ್ಣ ಸಾಹೇಬರನ್ನಾಗ್ಲಿ ನೀವು ಮುಟ್ಟೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಇಡೀ ಕರ್ನಾಟಕದ ಬಡವರು ಇವ್ರ ಜೊತೆಗಿದ್ದಾರೆ, ಇಡೀ ಕರ್ನಾಟಕದ ಶಕ್ತಿ ಇವ್ರ ಜೊತೆಗಿದೆ. ರಾಮಾಯಣದ ಒಂದು ಕತೆ ನೆನಪಾಗ್ತಾ ಇದೆ. ಬಹುಶಃ ಮುದ್ದಮ್ಮೇಗೌಡ್ರಿಗೆ ನಾನು ಈ ಕತೆ ಹಿಂದೆ ಒಂದ್ಸಲ ಹೇಳಿದ್ದೆ ಸರ್. ಏನು ಅಂತಂದ್ರೆ, ಹಿಂದೆ ರಾಮಾಯಣದ ಯುದ್ಧ ನಡೀತಾ ಇತ್ತಂತೆ. ರಾಮಾಯಣದ ಯುದ್ಧದ ಕಡೇ ದಿವಸ ರಾಮ ಯುದ್ಧ ಭೂಮಿಯಲ್ಲಿ ಬಂದು ನಿಂತ್ಕೊಂಡಿದ್ದಾನೆ. ರಾಮನ್ ಜೊತೆಗೆ ಯುದ್ಧ ಮಾಡೋದಕ್ಕೆ ಅಯೋಧ್ಯೆಯಿಂದ ಕೂಡ ಯಾರು ಬರಲಿಲ್ಲ. ರಾಮ ಪಾಪ ಒಬ್ಬಂಟಿಗನಾಗಿ ನಿಂತಿದ್ದ, ಜೊತೆಗೆ ಲಕ್ಷ್ಮಣ ನಿಂತಿದ್ದ. ಜೊತೆಗೆ ರಾಮನ್ ಜೊತೆಗೆ ಇದ್ದವ್ರು ಯಾರು ಅಂದ್ರೆ ಬರೇ ಒಂದಷ್ಟು ಕಾಡು ಕಪಿಗಳು, ಕಾಡಲ್ಲಿದ್ದಂತ ಪ್ರಾಣಿಗಳನ್ನು ಕರ್ಕೊಂಡು ಬಂದು ರಾಮ ಯುದ್ಧ ಮಾಡಕ್ ಬಂದಿದ್ದ. ಆದ್ರೆ ಎದುರು ಪಕ್ಷದಲ್ಲಿ ರಾವಣ ಬಂಗಾರದ ರಥದ ಮೇಲೆ ಬಂದಂತೆ. ಆ ರಾವಣನ ಜೊತೆಗೆ, ಬಂಗಾರದ ರಥದ ಮೇಲೆ ಬಂದಿರುವಂತಹ ರಾವಣನ ಜೊತೆಗೆ ಇಂದ್ರನನ್ನೇ ಗೆದ್ದಂತ ರಾವಣನ ಮಗ. ಆ ರಾವಣನ ಜೊತೆಗೆ ಕುಬೇರ, ಇಡೀ ಸಂಪತ್ತನ್ನೆಲ್ಲ ಕೈವಶವಾಗಿಸಿಕೊಂಡಿರುವಂತ ಕುಬೇರ. ರಾವಣನ ಕಾಲ್ ಕೆಳಗಡೆ ನವಗ್ರಹಗಳನ್ನ ಚೆಲ್ಲಾಡ್ಕೊಂಡು ಬರ್ತಾ ಇದ್ದಂತೆ ರಾವಣ. ಅವನ ಸಿರಿ ಸಂಪತ್ತನ್ನ ನೋಡಿದ ಹನುಮಂತ ಒಂದ್ ಕಡೆ ರಾಮನ್ ನೋಡ್ದ, ಇನ್ನೊಂದ್ ಕಡೆ ರಾವಣನ್ ನೋಡ್ದ. ಆ ರಾವಣನ್ ನೋಡಿದಂತ ಹನುಮಂತ ಈ ರಾಮನ್ ನೋಡ್ತಾನೆ. ರಾಮನ್ ಮೈ ಮೇಲೆ ಒಂದೇ ಒಂದು ಗ್ರಾಮ್ ಚಿನ್ನ ಇಲ್ಲ. ರಾಮನ್ ಮೈ ಮೇಲೆ ಒಂದೇ ಒಂದು ಗ್ರಾಮ್ ಚಿನ್ನ ಇಲ್ಲ ರೀ. ರಾವಣ ಬಂಗಾರದ ರಥದ ಮೇಲೆ ಬಂದಿದ್ದಾನೆ. ಆ ರಾವಣನ ನೋಡಿ ಹನುಮಂತ ಕೇಳಿದಂತೆ ರಾಮನ, ರಾಮ ಸತ್ಯ 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 ಅಂತ ಬರುತ್ತೆ, ಸದಾ ಜನಪರವಾಗಿ ಬರುತ್ತೆ, ಎಲ್ಲ ಜನಗಳನ್ನು ನನ್ನವರು ಅಂತ ಬದುಕ್ತೆ. ಆದ್ರೆ ನೀನ್ ನೋಡಯ್ಯ ಮಣ್ಣು ಮೇಲೆ ನಿಂತಿದ್ಯಾ, ಅವನ್ ನೋಡು ಬಂಗಾರದ ರಥದ ಮೇಲೆ ನಿಂತಿದ್ದಾನೆ ಅಂತ ಹೇಳಿ. ಆಗ ರಾಮ ಉತ್ತರ ಕೊಟ್ಟಂತೆ, ನಾನ್ ನಿಂತಿರೋದು ಮಣ್ಣು ಮೇಲೆ ಅಲ್ಲ ಕಣೋ ಹನುಮಂತ, ನಾನ್ ನಿಂತಿರೋದು ಸತ್ಯದ ಮೇಲೆ. ಸತ್ಯಮೇವ ಜಯತೆ, ಸತ್ಯ ಮಾತ್ರ ಗೆಲ್ಲುತ್ತೆ ಅನ್ನೋ ಉತ್ತರವನ್ನ ಅವತ್ತು ರಾಮ ಕೊಟ್ಟಂತೆ. ಇವತ್ತು ಶ್ರೀಮಾನ್ ಸಿದ್ದರಾಮಯ್ಯನವರು ರಾಮನ್ ತರ ಯುದ್ಧ ಭೂಮಿಯಲ್ಲಿ ನಿಂತಿದ್ದಾರೆ. ಇವತ್ತು ಇಡೀ ಬಿಜೆಪಿ ಜನತಾದಳದವರು ಐಟಿ, ಇಡಿ, ಸಿಬಿಐ ಅನ್ನುವಂತ ರಾವಣ ಸೇನೆಯನ್ನು ಕರ್ಕೊಂಡು ಇವತ್ತು ಸಿದ್ದರಾಮಯ್ಯನವ್ರ ವಿರುದ್ಧ, ಡಿ.ಕೆ. ಶಿವಕುಮಾರ್ ಸಾಹೇಬರ ವಿರುದ್ಧ ಭಾರಿ ದೊಡ್ಡ ಗರ್ಜನೆಯನ್ನು ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವ್ರ ಜೊತೆಗೆ ಯಾರಿದ್ದಾರೆ ಅಂದ್ರೆ ರಾಮನ್ ಜೊತೆಗೆ ಕಪಿಸೇನೆ ಇದ್ದಂಗೆ. ಕರ್ನಾಟಕದ ದಲಿತರು, ಹಿಂದುಳಿದ ವರ್ಗದವರು, ಅಲ್ಪಸಂಖ್ಯಾತರು, ಕುವೆಂಪು ಅವ್ರನ್ನ ಓದ್ಕೊಂಡಿರುವಂತ ವಿಶಾಲ ಹೃದಯದ ಜನ, ಬಸವಣ್ಣನವರ ಚಿಂತನೆ ಮಾಡುವಂತ ವಿಶಾಲ ಹೃದಯದ ಜನ, ಅಂಬೇಡ್ಕರ್ ಚಿಂತನೆ ಮಾಡುವಂತ ಜನ ಸಿದ್ದರಾಮಯ್ಯನವ್ರ ಜೊತೆಗಿದ್ದಾರೆ. ಈ ಯುದ್ಧದ ಕಡೆ ಒಳಗಡೆ ಗೆಲುವು ಯಾರಿಗೆ ಅಂತ ಅಂದ್ರೆ, ನಿಮ್ಮ ಐಟಿ, ಇಡಿ, ಸಿಬಿಐಗಳು ನಿಮ್ಮ ಸುಳ್ಳು ಪ್ರಚಾರಗಳನ್ನೆಲ್ಲವನ್ನು ಸೋಲಿಸೋದು ಇದೇ ಮಾನ್ಯ ಶ್ರೀಮಾನ್ ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್ ರವರು ಮತ್ತೆ ಇವರ ಇಡೀ ಕಾಂಗ್ರೆಸ್ ಪಕ್ಷದ ತಂಡ. ನಾವು ಗೆದ್ದು ತೀರ್ತೀವಿ, ನೀವು ಸೋಲ್ತೀರಾ ಅನ್ನುವಂತ ಒಂದು ಸವಾಲನ್ನ ಹೇಳೋದ್ರ ಮೂಲಕ ಇಲ್ಲಿರುವಂತ ಜನ, ಕರ್ನಾಟಕದ ರಾಜ್ಯದ ಜನ 2 ಹೊತ್ತು ಹೊಟ್ಟೆ ತುಂಬಾ ಊಟ ಮಾಡಬೇಕು ಅಂತ ಹೇಳಿ ಮಾನ್ಯ ಶ್ರೀಮಾನ್ ಸಿದ್ದರಾಮಯ್ಯನವರು ಅನ್ನಭಾಗ್ಯ ಯೋಜನೆಯನ್ನು ಜಾರಿಗೆ ತಗೊಂಡು ಬಂದರು. ಕರ್ನಾಟಕದ ಜನ ಕತ್ಲಲ್ಲಿರಬಾರದು ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಸಾಹೇಬರು, ಸಿದ್ದರಾಮಯ್ಯ ಸಾಹೇಬರು ಗೃಹ ಜ್ಯೋತಿ ಕಾರ್ಯಕ್ರಮವನ್ನು ತಗೊಂಡು ಬಂದರು. ಅಮ್ಮ, ಕರ್ನಾಟಕದ ಮನೆ ಹೆಣ್ಣು ಮಕ್ಕಳು ಅವ್ರ ಕೆಲ್ಸಕ್ಕೆ ಹೋಗಬೇಕಾದ್ರೆ, ಊರಿಗೆ ಹೋಗ್ಬೇಕಾದ್ರೆ ಉಚಿತವಾದ ಬಸ್ಸಲ್ಲಿ ಓಡಾಡ್ಲಿ ಅಂತ ಹೇಳಿ ನಿಮಗೆಲ್ಲರಿಗೂ ಕೂಡ ಉಚಿತವಾದ ಬಸ್ಗಳನ್ನು ತಂದ್ರು. ಬಡವರ ಮಕ್ಕಳಿಗೆ ಕೆಲಸ ಸಿಗಲಿಲ್ಲ ಅಂತಂದ್ರೆ 3,000 ರೂಪಾಯಿ ಕೊಡುವಂತ ಯೋಜನೆಗಳನ್ನು ತಂದ್ರು. ಇಂಥ ಯೋಜನೆಗಳನ್ನ ಕೊಟ್ಟಿರುವಂತ ಜನ ಏನಿದ್ದೀರಿ, ನೀವು ಸಾಕು ಸಿದ್ದರಾಮಯ್ಯನವ್ರಿಗೆ, ನೀವು ಸಾಕು ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ. ಸಿದ್ದರಾಮಯ್ಯನವ್ರನ್ನ ಮುಟ್ಟೋದಕ್ಕೆ, ಡಿ.ಕೆ. ಶಿವಕುಮಾರ್ ಅವರನ್ನ ಮುಟ್ಟೋದಕ್ಕೆ, ರಾಜಣ್ಣ ಅವ್ರನ್ನ ಮುಟ್ಟೋದಕ್ಕೆ, ಚಲವಣ್ಣ ಅವ್ರನ್ನ ಮುಟ್ಟೋದಕ್ಕೆ ಇನ್ನು ಯಾವ ಜನ್ಮದಲ್ಲೂ ಕೂಡ ಇವರು ಯಾರಿಂದಲೂ ಕೂಡ ಸಾಧ್ಯ ಆಗಲ್ಲ. ನಾವೆಲ್ಲ ಒಟ್ಟಾದ್ರೆ ಕಾಂಗ್ರೆಸ್ ನಮ್ಮ ಒಟ್ಟು ಶಕ್ತಿಯಿಂದ ಇಡೀ ದೇಶಕ್ಕೆ ಈ ಬಾರಿ ಒಂದು ಹೊಸ ಪಾಠವನ್ನು ಹೇಳುತ್ತೆ. ಇನ್ನೊಂದು ಮಾತು ಹೇಳಿ ನಾನು ಮಾತು ಮುಗಿಸ್ತೀನಿ. ಏನು ಅಂತಂದ್ರೆ, ಸಿದ್ದರಾಮಯ್ಯನವ್ರ ಜೀವನದಲ್ಲಿ ಅನೇಕ ಹೋರಾಟಗಳನ್ನು ಮಾಡ್ತಾ ಬಂದ್ರು. ನನಗನ್ಸುತ್ತೆ ಇದು ಸಿದ್ದರಾಮಯ್ಯನವರ ರಾಜಕೀಯ ಜೀವನದ ಕಟ್ಟ ಕಡೆಯ ಹೋರಾಟ. ಈ ಹೋರಾಟದಲ್ಲಿ ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬರು, ಸಿದ್ದರಾಮಯ್ಯ ಸಾಹೇಬರು ಒಟ್ಟಿಗೆ ಕೈ ಹಿಡಿದು ಈಗ ಏನು ಹೋರಾಟವನ್ನು ನಡೆಸ್ತಿದ್ದಾರೆ, ಈ ಹೋರಾಟದಲ್ಲಿ ಇವರಿಗೆ ಜಯ ಸಿಗಲೇಬೇಕು, ಸಿಕ್ಕೇ ಸಿಗುತ್ತೆ. ಹೀಗಾಗಿ ನಾವೆಲ್ಲರೂ ಕೂಡ ಜೈಕಾರ ಹಾಕೋಣ. ಸಿಗುತ್ತಲ್ವಾ?